ಆರ್ಸಿಬಿ ಗೆಲುವಿನ ಆಚರಣೆಯ ದುರಂತ ತನಿಖೆಗೆ ಆಗ್ರಹ. ತಪ್ಪಿತಸ್ಥ ಇಲಾಖೆಯಿಂದ ಮೃತರ ಕುಟುಂಬಕ್ಕೆ ತಲಾ 1 ಕೋಟಿ ರು ಪರಿಹಾರಕ್ಕೆ ಆಗ್ರಹ. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ನಡೆದ ದುರಂತದ ಬಗ್ಗೆ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಮೃತರ ಕುಟುಂಬಗಳಿಗೆ ಅವರಿಂದಲೇ ಪರಿಹಾರವನ್ನು ಕೊಡಿಸಬೇಕೆಂದು ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಆಗ್ರಹಿಸಿದರು. ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದ ದುರಂತದ ಬಗ್ಗೆ ರಾಜ್ಯದೆಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಘಟನೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು, ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂಬ ಕೂಗು ಜೋರಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಸಮಯದಲ್ಲಿ ನಡೆದ ಘೋರ ದುರಂತ ನಡೆಯಬಾರದಿತ್ತು. ಈ ದುರಂತದಲ್ಲಿ ಸಾವಿಗೀಡಾದವರ ಕುಟುಂಬಗಳಿಗೆ ಸಾವಿನ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಭಗವಂತನು ನೀಡಲೆಂದು ಪ್ರಾರ್ಥಿಸಿದರು. ಈ ದುರಂತದ ಬಗ್ಗೆ ತನಿಖೆ ಆಗಬೇಕು. ಸರ್ಕಾರ ಅಥವಾ ಆರ್ಸಿಬಿ ಸಂಸ್ಥೆಯ ಯಾರದ್ದೇ ತಪ್ಪಾಗಿದ್ದರೂ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ತಪ್ಪಿತಸ್ಥ ಇಲಾಖೆ ಅಥವಾ ಸಂಸ್ಥೆಯಿಂದ ಮೃತರ ಕುಟುಂಬಕ್ಕೆ ತಲಾ 1 ಕೋಟಿ ರು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಇಡೀ ನಾಡಿಗೆ ನಾಡೆ ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ತೇಲುತ್ತಿದ್ದಾಗ ಹೆಚ್ಚಿನ ಜನರು ಸೇರುವುದು ಸಹಜ. ಹೆಚ್ಚಿನ ಭದ್ರತೆ, ಮುಂಜಾಗ್ರತೆ ವಹಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಇಲ್ಲಿ ಸರ್ಕಾರವು ನಿರ್ಲಕ್ಷ್ಯ ತೋರಿದೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ದೂರಿದರು. ಈ ದುರಂತದಲ್ಲಿ ರಾಜಕಾರಣವನ್ನು ಯಾರೂ ಕೂಡ ಮಾಡಬಾರದು. ಮೃತರ ಕುಟುಂಬಗಳಿಗೆ ಎಲ್ಲರೂ ಕೂಡ ನೆರವಿಗೆ ನಿಲ್ಲಬೇಕು ಎಂದು ಮನವಿ ಮಾಡಿದರು. ಮುಖಂಡರಾದ ಸಿಕಲ್ ಆನಂದಗೌಡ, ಸಂಜೀವಪ್ಪ, ಪುರುಷೋತ್ತಮ್, ತಲದುಮನಹಳ್ಳಿ ಮಧು, ರಾಮಕೃಷ್ಣಪ್ಪ, ದೇವರಮಳ್ಳೂರು ಬಾಲಕೃಷ್ಣ, ಆನಂದ್ ಇನ್ನಿತರರು ಮುಖಂಡರು ಹಾಜರಿದ್ದರು. ಇಲ್ಲ, ಯಾರು ರಾಜಕಾರಣ ಮಾತಾಡಂಗಿಲ್ಲ. ಇದು ಯಾರು ಜವಾಬ್ದಾರಿ ಇದೆಯೋ ಅವರು ಅದು ಜವಾಬ್ದಾರಿ ಹೊರಬೇಕು. ಪರಿಹಾರ ಮಾಡ್ತಕ್ಕಂಥದ್ದು, ಆ ಕುಟುಂಬಗಳಿಗೆ ನಷ್ಟ ಇರ್ತಕ್ಕಂಥದ್ದು ಕರೆದು ಅವರಿಗೆ ದೊಡ್ಡ ಮಟ್ಟಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಅವ್ರ ಮಾನವೀಯತೆ ಆಗುತ್ತೆ. ಯಾವುದೇ ಪಕ್ಷ ಆಗಲಿ, ಯಾರೇ ವ್ಯಕ್ತಿ ಆಗಲಿ. ಪಂದ್ಯಾವಳಿ ಇದ್ದಿದ್ದ ದಿವಸ ನಾನು ತಿರುಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿದ್ದೆ. ಅವತ್ತು ದೇವಸ್ಥಾನದಲ್ಲೇ ಅವತ್ತು ಕೂಡ ನಾನು ಎಲ್ರಿಗೂ ವಿಶ್ ಮಾಡಿ ಪಂದ್ಯ ಗೆಲ್ಲಬೇಕು ಅಂತಕ್ಕಂಥದ್ದು ಏನು ಅಲ್ಲಿಂದ ನಾವು ವಿಶ್ ಮಾಡಿದ್ದು ಅಷ್ಟೊಂದು ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. ಇದ್ದಕ್ಕಿದ್ದಂಗೆ ಇವತ್ತು ಶೋಕಾಚರಣೆ ಇಡೀ ನಮ್ಮ ಕರ್ನಾಟಕ ಅಲ್ಲ, ಭಾರತದಲ್ಲಿ ಇಡೀ ವಿಶ್ವ ನೋಡ್ತಾ ಇದೆ. ಇವತ್ತು ಜನ ಒಂದು ದಿವಸಕ್ಕೆ ಕೋಟ್ಯಾಂತರ ಜನ ಬರ್ತಾ ಇದ್ರು. ಎಲ್ಲೇ ಒಂದು ಅವಘಡ ಆಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಜವಾಬ್ದಾರಿ ವ್ಯವಸ್ಥೆ, ಆ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಎಷ್ಟೇ ಜನ ಬಂದಿರ್ತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಇದು ಭದ್ರತಾ ಲೋಪ, ಮಾಡಿರ್ತಕ್ಕಂಥ ಸಿಸ್ಟಮ್ಮು, ತಗೋಬೇಕಾದ ಮುಂಜಾಗ್ರತೆಗಳು ಏನು ತಗೋಬೇಕಾದ್ರೆ ತಗೊಂಡೇ ಇರ್ತಕ್ಕಂಥ ನಿರ್ಧಾರಗಳಿಂದಲೇ ಇದು ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾರು ಮಾಡಬೇಕಾಗಿತ್ತು, ಯಾರು ಜವಾಬ್ದಾರಿ ತಗೊಂಡಿಲ್ಲ, ಅವರೇ ಹೊಣೆ ಆಗ್ತಾರೆ. ಸರ್, ಇದು ನ್ಯಾಯಾಂಗ ತನಿಖೆಯಲ್ಲಿ ಯಾರೇ ಆಗಲಿ, ಸಿದ್ದರಾಮಯ್ಯ ಆಗ್ತಾರೋ, ಇಲ್ಲ ಇಲಾಖೆಯವರು ಆಗ್ತಾರೋ, DK ಶಿವಕುಮಾರ್ ಆಗ್ತಾರೋ, ಹೋಮ್ ಮಿನಿಸ್ಟರ್ ಆಗ್ತಾರೋ, ಅಲ್ಲಿರ್ತಕ್ಕಂಥ ಆರ್ ಸಿ ಬಿ ಸಂಸ್ಥೆಯವರು ಆಗ್ತಾರೋ, ಅಲ್ಲಿ ಯಾರು ಜವಾಬ್ದಾರಿ ಇತ್ತು ಅಂತ ಮಾಡ್ಬೇಕಂತಕ್ಕಂಥದ್ದನ್ನ ಜವಾಬ್ದಾರಿ ಯಾರಿಗಿದೆ ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಒಂದೇ. ಆ ತನಿಖೆಯಲ್ಲಿ ಯಾರು ಪ್ರೂವ್ ಆಗ್ತಾರೋ ಅವರು ಹೊಣೆ ಆಗಬೇಕಾಗುತ್ತೆ, ಅವರಿಗೆ ಶಿಕ್ಷೆ ಆಗಬೇಕಾಗುತ್ತೆ, ಪರಿಹಾರ ಕೂಡ ಅವರಿಂದನೇ ಕೊಡಿಸ್ಬೇಕಾಗುತ್ತೆ. ಇವತ್ತು ಮಾನವೀಯತೆಯನ್ನು ನಾನು ಓದಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರು ಇಬ್ಬರಿದ್ರು ನಾವು ಓದಿದೆ, ನಾವು ನೋಡಿದ್ವಿ. ಮಾನವೀಯತೆಯನ್ನು ನಾವು ಏನು ಮಾಡಬೇಕು ಅದು ಸಹಾಯ ಮಾಡಿ ಬಂದಿದ್ವಿ. ಆ ರೀತಿ BJP ಪಕ್ಷನೇ ಅಲ್ಲ, ಪಕ್ಷಾತೀತವಾಗಿ ವೈಯಕ್ತಿಕವಾಗಿ ಯಾರು ಬೇಕಾದರೂ ಸಹಾಯ ಮಾಡ್ಬೋದು. ಅವರು ನಮ್ಮ ಪಕ್ಷದಲ್ಲೂ ಮಾಡ್ಬೋದು, ವೈಯಕ್ತಿಕವಾಗಿ ಎಲ್ಲರೂ ಮಾಡ್ಬೋದು. ಜಾತಿ ಇಲ್ಲ ಇದಕ್ಕೆ. ಈ ಮಾನವೀಯತೆಯನ್ನು ನೋಡಿ ಮಾಡ್ತಕ್ಕಂಥದ್ದು ವಿಷಯ. 11 ಜನ ಮಕ್ಕಳಿಗೆ ಅವತ್ತು ಅವ್ರ ತಾಯಿಯಿಂದ ಬಾಧೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ನೋಡ್ಕೊಂಡು ಬಂದಿದ್ದೀನಿ. ಮಾನವೀಯತೆ ಅಂದರೆ ಎಲ್ಲರೂ ಮಾಡಬೇಕು, ಬರೀ ಪಕ್ಷದವರೇ ಅಲ್ಲ, ಸರ್ಕಾರನೇ ಅಲ್ಲ. ಸೊ ಆಗ ಅಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ನೋಡಿಕೊಂಡು ಹೋಗಿ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಿರ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಜನ ತುಳಿತಾ ಇದ್ದು ಸಾಯ್ತಾ ಇದ್ದಾರೆ, ಆದರೂ ಅವರು ಹೋಗಿ ಸಂಭ್ರಮಾಚರಣೆ ಮಾಡ್ತಾರೆ. ಏನು ತರಾತುರಿಯಲ್ಲಿ ವ್ಯವಸ್ಥೆ ಇಲ್ಲದೇ ಮಾಡಿರ್ತಕ್ಕಂಥದ್ದು ಮೊದಲನೇದು ತಪ್ಪು. ಇಷ್ಟು ದೊಡ್ಡ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಪಂದ್ಯಾವಳಿಯ ಸಂಭ್ರಮಾಚರಣೆ, ಅಷ್ಟು ಜನ ಉಳುವಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೇಫ್ಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಇಲಾಖೆಗಳ ಜವಾಬ್ದಾರಿ. ಆ ಬೇಜವಾಬ್ದಾರಿ ಮಾಡಿರ್ತಕ್ಕಂಥದ್ದು ತಪ್ಪಿದೆ, ಮಾಡಬಾರ್ದಾಗಿತ್ತು.
ಅವ್ರಿಗೂ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಒಳಗಡೆ ಹೋಗಾದ್ಮೇಲೆ ಆಚೆ ಏನು ನಡೆದಿದೆ ಅಂತ ಅವ್ರಿಗೆ ಇದು ಕ್ಷಣಗಳಲ್ಲಿ ಆಗಿರ್ತಕ್ಕಂಥ ಈ ಘಟನೆ. ಕಾಳು ತುಳಿತ ಹೆಂಗಂತ ಹೇಳಿದ್ರೆ 1 ನಿಮಿಷ 2 ನಿಮಿಷ 3 ನಿಮಿಷದಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಆಗಿರ್ತಕ್ಕಂಥದ್ದು ದುರ್ದೈವ. ಯಾರೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಏನಿದೆ ಅವ್ರಿಗೆ ಇದೊಂದು ಪರಿಹಾರ ಅವ್ರ ಕೈಯಲ್ಲೇ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು.